ಆತ್ಮೀಯ ವಿದ್ಯಾರ್ಥಿನಿಯರೇ, ಇಂದು ಆಪ್ತ ಸಮಾಲೋಚನೆಯಲ್ಲಿ ಬಳಸಲಾಗುವ ಮನೋವೈಜ್ಞಾನಿಕ ಪರೀಕ್ಷೆಗಳು. ಆಪ್ತ ಸಮಾಲೋಚನಾ ಮನೋವಿಜ್ಞಾನದ 4ನೇ ಅಧ್ಯಾಯದ ಕೆಲವು ವಿಷಯಗಳನ್ನು ತಮ್ಮ ಜೊತೆ ಚರ್ಚಿಸೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಈ ಆಪ್ತ ಸಮಾಲೋಚನೆಯಲ್ಲಿ ಬಳಸಲಾಗುವ ಮನೋವೈಜ್ಞಾನಿಕ ಪರೀಕ್ಷೆಗಳ ಸ್ವರೂಪ ಅಥವಾ ಸ್ವಭಾವ ಏನು, ಆನಂತರ ಈ ಮನೋವೈಜ್ಞಾನಿಕ ಪರೀಕ್ಷೆಗಳ ಪ್ರಕಾರಗಳು ಎಂಥದ್ದು, ಈ ಮನೋವೈಜ್ಞಾನಿಕ ಪರೀಕ್ಷೆಗಳ ಉಪಯೋಗಗಳು ಏನು, ಕೊನೆಗೆ ಈ ಮನೋವೈಜ್ಞಾನಿಕ ಪರೀಕ್ಷೆಗಳಿಗೆ ಇರ್ತಕ್ಕಂಥ ಇತಿಮಿತಿಗಳೇನು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮನೋವೈಜ್ಞಾನಿಕ ಪರೀಕ್ಷೆಗಳು ವೈಜ್ಞಾನಿಕವಾಗಿ ಕಳೆದ ಶತಮಾನದಲ್ಲಿ ಮತ್ತು ಈ ಶತಮಾನದಲ್ಲಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥದ್ದು. ಇವುಗಳನ್ನು ಬರೀ ಮನೋವಿಜ್ಞಾನ ವಿಷಯದವರು ಅಷ್ಟೇ ಅಲ್ಲದೆ ಅನೇಕ ಪ್ರವೇಶ ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಬಳಸ್ತಕ್ಕಂಥವಾಗಿವೆ. ಮನೋವೈಜ್ಞಾನಿಕ ಪರೀಕ್ಷೆಗಳು ಮನುಷ್ಯನ ಸ್ವಭಾವವನ್ನು, ಆತನ ವರ್ತನೆಯನ್ನು ಒಂದು ದಾಖಲೆಯಾಗಿ ಒಂದಿಷ್ಟು ಮೌಲ್ಯಮಾಪನ ಮಾಡತಕ್ಕಂಥ, ಅಂಕೀಕರಣ ಮಾಡತಕ್ಕಂಥ ಸಾಧನಗಳಾಗಿವೆ. ಇವತ್ತು ಈ ಮನೋವೈಜ್ಞಾನಿಕ ಪರೀಕ್ಷೆಗಳು ಸಾಕಷ್ಟು ಲಭ್ಯ ಇರತಕ್ಕಂಥದ್ದು. ಇವುಗಳನ್ನು ಪಾಶ್ಚಿಮಾತ್ಯರು ಮತ್ತು ವಿದೇಶಿಯರು ಮಾಡಿದರೂ ಕೂಡ ನಮ್ಮ ಭಾರತೀಯ ಸ್ಥಿತಿಗತಿಗಳಿಗೆ ತಕ್ಕಂತೆ, ನಮ್ಮ ಭಾರತೀಯ ಭಾಷೆಗಳಿಗೆ ತಕ್ಕಂತೆ ಇವುಗಳನ್ನು ಹಲವಾರು ಮಾರ್ಪಾಟುಗಳನ್ನು ಮಾಡಿ ಭಾಷಾಂತರ ಮಾಡಲಾಗಿದೆ. ಈ ಮನೋವೈಜ್ಞಾನಿಕ ಪರೀಕ್ಷೆಗಳು ಹೆಚ್ಚು ನಿಖರವಾಗಿ, ಖಚಿತವಾಗಿ ಮನುಷ್ಯನ ಬೇರೆ ಬೇರೆ ವರ್ತನೆಯ ಆಯಾಮಗಳನ್ನು ಅಳತೆ ಮಾಡ್ತಕ್ಕಂಥವು. ಇಂಥವು ಈ ಆಪ್ತ ಸಮಾಲೋಚನಾ ಪ್ರಕ್ರಿಯೆಯಲ್ಲಿ ಬಳಸೋದ್ರಿಂದ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಆತನ ವ್ಯಕ್ತಿತ್ವ ಎಂಥದ್ದು, ಆತನ ಅಪಸಮಾಯೋಜನೆಯ ರೀತಿ ಅಥವಾ ಅಪಸಮಾಯೋಜನೆಯ ಒಂದು ಸ್ಥಿತಿಗತಿ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ಕಂಡುಕೊಳ್ಬೋದು. ಇದರ ಜೊತೆಗೆ ಆತನ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡೋದಕ್ಕೂ ಕೂಡ ಈ ಮನೋವೈಜ್ಞಾನಿಕ ಪರೀಕ್ಷೆಗಳು ಸಹಾಯಕವಾಗ್ತವೆ. ಈ ಮನೋವೈಜ್ಞಾನಿಕ ಪರೀಕ್ಷೆಗಳನ್ನು ಮುಖ್ಯವಾಗಿ ನಾವು 3 ಪ್ರಕಾರದಲ್ಲಿ ವಿಂಗಡಿಸ್ತೇವೆ. ಮೊದಲನೇದು ಅಭಿರುಚಿ ಅಥವಾ ಆಸಕ್ತಿ ಪರೀಕ್ಷೆಗಳು, ಎರಡನೇದು ವ್ಯಕ್ತಿತ್ವ ಪರೀಕ್ಷೆಗಳು, ಮೂರನೇದು ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ ಪರೀಕ್ಷೆಗಳು ಅಂತ. ಇಲ್ಲಿ ಮೊದಲನೇದಾಗಿ ಈ ಆಸಕ್ತಿಯ ಅಥವಾ ಅಭಿರುಚಿ ಪರೀಕ್ಷೆಗಳನ್ನು ನೋಡೋದಾದ್ರೆ, ಔದ್ಯೋಗಿಕ ಆಸಕ್ತಿಯ ಅಭಿರುಚಿಗಳನ್ನು ಕಂಡುಹಿಡಿಯೋದಕ್ಕೆ ಈ ಔದ್ಯೋಗಿಕ ಅಥವಾ ವೃತ್ತಿಪರ ಅಭಿರುಚಿ ಪರೀಕ್ಷೆಗಳನ್ನು ಹೆಚ್ಚಾಗಿ ಬಳಸ್ತೇವೆ. ಈ ಪರೀಕ್ಷೆಗಳು ಸಹಾಯಾರ್ಥಿ ಅಥವಾ ಕ್ಲೈಂಟಿಗೆ ಔದ್ಯೋಗಿಕ ಮಾರ್ಗದರ್ಶನ ಮಾಡೋದಕ್ಕೆ ಅಥವಾ ಆತನ ಮುಂದಿನ ಜೀವನವನ್ನು ಯಾವ ಉದ್ಯೋಗದಲ್ಲಿ ಹುಡುಕೊಳ್ಬೇಕು ಅಂತ ಹೇಳಿ ಆತನಿಗೆ ತಿಳಿಸಿಕೊಡೋದಕ್ಕೆ ಈ ಅಭಿರುಚಿ ಅಥವಾ ಆಸಕ್ತಿಯ ಪರೀಕ್ಷೆಗಳನ್ನು ಬಳಸ್ತೀವಿ. ವ್ಯಾಪಕವಾಗಿ ಬಳಕೆಯಲ್ಲಿರ್ತಕ್ಕಂಥ ಅಭಿರುಚಿ ಅಥವಾ ಆಸಕ್ತಿಯ ಪರೀಕ್ಷೆಗಳು ಅಂತಂದರೆ ಸ್ಟ್ರಾಂಗ್ ಅವರ ಔದ್ಯೋಗಿಕ ಅಂಶಮಾಲೆ, ಆನಂತರ ಪಟೇಲ್ ಮತ್ತು ಬನ್ಸಾಲ್ ಅವರ ಅಭಿರುಚಿ ಪರೀಕ್ಷೆ, ಕುಡರ್ಸ್ ಅವರ ಅಭಿರುಚಿ ಅಥವಾ ಆಸಕ್ತಿಯ ಪರೀಕ್ಷೆ, ಹಾಲೆಂಡರ್ ಅವರ ಅಭಿರುಚಿ ಪರೀಕ್ಷೆ, ಇವುಗಳನ್ನು ನಾವು ನಮ್ಮ ಪ್ರಯೋಗಾಲಯಗಳಲ್ಲಿ ಮತ್ತು ಆಪ್ತ ಸಮಾಲೋಚನೆಗಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಬಳಸ್ತಾ ಇದ್ದೀವಿ. ಇನ್ನು ಎರಡನೆಯದಾಗಿ ವ್ಯಕ್ತಿತ್ವ ಪರೀಕ್ಷೆಗಳು. ಮುಖ್ಯವಾಗಿ ಇದರಲ್ಲಿ ಈ ಸೆಲ್ಫ್ ರೇಟಿಂಗ್ ಸ್ಕೇಲ್ಸ್ ಅಂದರೆ
ಸ್ವಯಂ ಧರೀಕರಣ ಮಾಪನಗಳು, ಆನಂತರ ಸನ್ನಿವೇಶ ಪ್ರತಿಕ್ರಿಯಾ ಪರೀಕ್ಷೆಗಳು, ಸಮಾಯೋಜನಾ ಪರೀಕ್ಷೆಗಳು, ಅಂತರ್ಮುಖಿ ಬಹಿರ್ಮುಖಿ ಪ್ರಶ್ನಾವಳಿಗಳು, ಇವುಗಳನ್ನು ಅನೇಕ ರೀತಿಯಲ್ಲಿ ನಾವು ವಿಂಗಡಿಸ್ತೀವಿ. ಧರೀಕರಣ ಮಾಪನಗಳು, ಪ್ರಣಾಳಿಕೆಗಳು, ಪ್ರಶ್ನಾವಳಿಗಳು, ಆನಂತರ ಕೊನೆಯದಾಗಿ ಪ್ರಕ್ಷೇಪಣ ತಂತ್ರಗಳು ಅಂತ. ಈ ಪ್ರಕ್ಷೇಪಣ ತಂತ್ರಗಳಲ್ಲಿ ರೋಷಾಕ್ ಅವರ ಮಸಿ-ಮಚ್ಚೆ ಪರೀಕ್ಷೆ, ಆನಂತರ ಎಚ್.ಎಂ. ಮರ್ರೆ ಅವರ ವಿಷಯ ಸಂಜ್ಞಾನ ಪರೀಕ್ಷೆ TAT ಪರೀಕ್ಷೆ, ಆನಂತರ ಪದ ಸಹಯೋಜನ ಪರೀಕ್ಷೆ, ವಾಕ್ಯಪೂರ್ಣ ಪರೀಕ್ಷೆ ಅಂಥೇಳಿ ಈ ಪ್ರಕ್ಷೇಪಣ ಪರೀಕ್ಷೆಗಳನ್ನು ನಾವು ಬಳಸ್ತಾ ಇದ್ದೀವಿ. ಈಗಾಗಲೇ ಹೇಳಿದ ಹಾಗೆ ಸ್ವಯಂ ಧರೀಕರಣ ಮಾಪನಗಳು, ಪ್ರಶ್ನಾವಳಿಗಳು, ಪ್ರಣಾಳಿಕೆಗಳು ವ್ಯಕ್ತಿಯ ಸಮಾಯೋಜನೆ ಅಥವಾ ಅಪಸಮಾಯೋಜನೆಯ ಮಟ್ಟವನ್ನು ಅಳತೆ ಮಾಡಿದರೆ, ಪ್ರಕ್ಷೇಪಣ ತಂತ್ರಗಳು ಆತನ ಮಾನಸಿಕ ಸ್ಥಿತಿಗತಿಗಳು, ಅಪಸಮಾಯೋಜನೆಗಳು ಹೇಗಿವೆ ಅನ್ನೋದನ್ನು ಮೌಲ್ಯಮಾಪನ ಮಾಡ್ತವೆ. ಪ್ರಶ್ನಾವಳಿಗಳು ಮತ್ತು ಈ ಪ್ರಣಾಳಿಕೆಗಳು, ಧರೀಕರಣ ಮಾಪನಗಳು ಅವುಗಳನ್ನು ಮೌಲ್ಯಮಾಪನ ಮಾಡೋದು ಮತ್ತು ಅಂಕೀಕರಣ ಮಾಡೋದಕ್ಕೆ ಸುಲಭವಾದರೆ, ಪ್ರಕ್ಷೇಪಣ ತಂತ್ರಗಳು ಸ್ವಲ್ಪ ಕಷ್ಟಕರವಾದಂಥದ್ದು. ಇವುಗಳನ್ನು ಹೆಚ್ಚಾಗಿ ಚಿಕಿತ್ಸಾ ಮನೋವಿಜ್ಞಾನಿಗಳು, ಮನೋರೋಗ ತಜ್ಞರು ಆಸ್ಪತ್ರೆಗಳಲ್ಲಿ, ಚಿಕಿತ್ಸಾ ಕೇಂದ್ರಗಳಲ್ಲಿ ಇವುಗಳನ್ನು ವ್ಯಾಪಕವಾಗಿ ಬಳಸ್ತಾರೆ. ಆದರೆ ಸಾಮಾನ್ಯ ಆಪ್ತ ಸಲಹಾ ಕೇಂದ್ರಗಳಲ್ಲಿ ಕೆಲವು ಲಿಖಿತ ರೂಪದ ಅಂದರೆ ಪ್ರಶ್ನಾವಳಿ ರೂಪದ ಪರೀಕ್ಷೆಗಳನ್ನು ವ್ಯಾಪಕವಾಗಿ ನಾವು ಬಳಸ್ತೀವಿ. ಇನ್ನು ಮೂರನೆಯ ಒಂದು ಮನೋವೈಜ್ಞಾನಿಕ ಪರೀಕ್ಷೆಗಳನ್ನು ನೋಡೋದಾದ್ರೆ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ ಪರೀಕ್ಷೆಗಳು ಅಂತ. ಇಲ್ಲಿ ಬುದ್ಧಿಶಕ್ತಿಯ ಪರೀಕ್ಷೆಗಳನ್ನು ನಾವು ಶಾಬ್ದಿಕ ಪರೀಕ್ಷೆಗಳು, ಅಶಾಬ್ದಿಕ ಪರೀಕ್ಷೆಗಳು ಅಥವಾ ಭಾಷಾತ್ಮಕ ಮತ್ತು ಭಾಷಾರಹಿತ ಪರೀಕ್ಷೆಗಳು ಹಾಗೂ ನಿರ್ವಹಣಾ ಪರೀಕ್ಷೆಗಳು ಅಂತ ಬಳಸ್ತೇವೆ. ಭಾಷಾತ್ಮಕ ಪರೀಕ್ಷೆಗಳು ಅಕ್ಷರಸ್ಥರಿಗಾಗಿ ಅಥವಾ ಓದು ಬರಹ ಬಲ್ಲಂತವರಿಗಾಗಿ ಇದ್ರೆ, ಭಾಷಾರಹಿತ ಪರೀಕ್ಷೆಗಳು ಅಥವಾ ಅಶಾಬ್ದಿಕ ಪರೀಕ್ಷೆಗಳು ಅನಕ್ಷರಸ್ಥರಿಗೆ ಬಳಸ್ತೇವೆ. ಇಲ್ಲಿ ಭಾಷಾರಹಿತ ಪರೀಕ್ಷೆಗಳನ್ನು ನಾವು ಸಂಸ್ಕೃತಿ ಮುಕ್ತ ಪರೀಕ್ಷೆಗಳು ಅಂತ ಕೂಡ ಹೇಳ್ತೇವೆ. ಇವುಗಳು ಪುಸ್ತಿಕೆಗಳ ರೂಪದಲ್ಲಿ, ಪ್ರಶ್ನಾವಳಿಗಳ ರೂಪದಲ್ಲಿದ್ದರೆ, ಇನ್ನು ನಿರ್ವಹಣಾ ಪರೀಕ್ಷೆಗಳು ಕೆಲವು ಸಣ್ಣ ಪುಟ್ಟ ಉಪಕರಣಗಳನ್ನು ಹೊಂದಿರತಕ್ಕಂಥದ್ದು. ಭಾಷಾತ್ಮಕ ಪರೀಕ್ಷೆಗಳಿಗೆ ಉದಾಹರಣೆಗಳು ವೆಸ್ಲರ್ ಪರೀಕ್ಷೆಗಳು, ಓಟಿಸ್ ಅವರ ಪರೀಕ್ಷೆಗಳು ಇವುಗಳಾದರೆ, ಭಾಷಾರಹಿತ ಪರೀಕ್ಷೆಗಳಿಗೆ ರೇವನ್ ಅವರ ಪ್ರಗತಿಶೀಲ ಮಾತೃಕೆಗಳು ಉತ್ತಮ ಉದಾಹರಣೆ. ಇನ್ನು ನಿರ್ವಹಣಾ ಪರೀಕ್ಷೆಗಳಿಗಾಗಿ ಭಾಟಿಯಾ ಅವರ ನಿರ್ವಹಣಾ ಪರೀಕ್ಷೆ ಅಂತಕ್ಕಂಥ ಒಂದು ಸಂಪೂರ್ಣವಾದ ಕಿಟ್ಟನ್ನೇ ನಾವು ಬಳಸ್ತೇವೆ. ಇವುಗಳಲ್ಲದೇನೆ ಈ ಬುದ್ಧಿಶಕ್ತಿಯ ಪರೀಕ್ಷೆಗಳಲ್ಲಿ ನಾವು ವೈಯಕ್ತಿಕ ಪರೀಕ್ಷೆಗಳು ಮತ್ತು ಸಾಮೂಹಿಕ ಪರೀಕ್ಷೆಗಳು ಅಂತ ವರ್ಗೀಕರಿಸ್ತೇವೆ. ಮಕ್ಕಳ ಪರೀಕ್ಷೆಗಳು ಮತ್ತು ವಯಸ್ಕರ ಪರೀಕ್ಷೆಗಳು ಅಂತ ವರ್ಗೀಕರಿಸ್ತೇವೆ. ಆನಂತರ ವೇಗದ ಪರೀಕ್ಷೆಗಳು ಮತ್ತು ಸಾಮರ್ಥ್ಯ ಪರೀಕ್ಷೆಗಳು ಅಂತ ವರ್ಗೀಕರಿಸ್ತೇವೆ. ವೇಗದ ಪರೀಕ್ಷೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಕಠಿಣತೆಯ ಪ್ರಮಾಣ ಒಂದೇ ತೆರನಾಗಿರುತ್ತೆ. ಆದರೆ ಅಲ್ಲಿ ಪರೀಕ್ಷೆಯನ್ನು ಮಾಡಿ ಮುಗಿಸೋದಕ್ಕೆ ಕಾಲಮಿತಿ ಇರುತ್ತೆ. ಆದರೆ ಸಾಮರ್ಥ್ಯ ಪರೀಕ್ಷೆಗಳಲ್ಲಿ ಕಾಲಮಿತಿ ಇಲ್ಲದೇ ಇದ್ದಾಗ್ಯೂ ಕೂಡ ಆ ಸಮಸ್ಯೆಗಳ ಕಠಿಣತೆಯ ಪ್ರಮಾಣ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆಗೆ ಹೆಚ್ಚಾಗುತ್ತಾ ಹೋಗುತ್ತೆ. ಹೀಗಾಗಿ ಇವುಗಳನ್ನು ಸಾಮರ್ಥ್ಯ ಪರೀಕ್ಷೆಗಳು ಅಂತ ಕರಿತೇವೆ. ಇವುಗಳ ಅಲ್ಲದೇನೆ ಕೆಲವು ಅಭಿಕ್ಷಮತಾ ಪರೀಕ್ಷೆಗಳು ಮತ್ತು ಸಾಮರ್ಥ್ಯ ಪರೀಕ್ಷೆಗಳು ಅಂತ ಕೂಡ ನಾವು ಈ ಬುದ್ಧಿಶಕ್ತಿಯ ಪರೀಕ್ಷೆಗಳಲ್ಲೇ ಇನ್ನೊಂದು ವರ್ಗ ಮಾಡ್ತೇವೆ. ಅವುಗಳಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಅಭಿಕ್ಷಮತಾ ಪರೀಕ್ಷೆ SAT, ಆನಂತರ DAT ವಿಭೇದನ ಅಭಿಕ್ಷಮತಾ ಪರೀಕ್ಷೆಗಳು ಅಂತ. ಈ ವಿಭೇದಕ ಅಭಿಕ್ಷಮತಾ ಪರೀಕ್ಷೆಗಳಲ್ಲಿ ಗುಮಾಸ್ತಿಕ ಅಭಿಕ್ಷಮತೆ ಅಥವಾ ಕರ್ಣಿಕ ಅಭಿಕ್ಷಮತೆ, ಯಾಂತ್ರಿಕ ಅಭಿಕ್ಷಮತೆ
ಭಾಷಾತ್ಮಕ ಅಭಿಕ್ಷಮತೆ, ಸ್ಥಳಾವಕಾಶವನ್ನ ಗುರುತಿಸ್ತಕ್ಕಂಥ ಅಭಿಕ್ಷಮತೆ, ಅಮೂರ್ತ ಚಿಂತನ ಅಭಿಕ್ಷಮತೆ, ಹೀಗೆ ಒಟ್ಟು 7 ವಿವಿಧ ಅಭಿಕ್ಷಮತಾ ಪರೀಕ್ಷೆಗಳನ್ನು ಹೊಂದಿರತಕ್ಕಂಥದ್ದು ಈ ವಿಭೇದಕ ಅಭಿಕ್ಷಮತಾ ಪರೀಕ್ಷೆಗಳ ಒಂದು ಕಟ್ಟು. ಹೀಗಾಗಿ ಇವುಗಳಲ್ಲದೇನೆ ಹಸ್ತಕೌಶಲ, ಬೆರಳ ಕೌಶಲ, ಚಿಮಟಿ ಕೌಶಲ ಅಂತಕ್ಕಂಥ ಕೌಶಲಗಳ ಪರೀಕ್ಷೆಗಳನ್ನು ನಾವು ಬಳಸ್ತೇವೆ. ಇವೆಲ್ಲವುಗಳ ಉದ್ದೇಶ, ಈ ಮನೋವೈಜ್ಞಾನಿಕ ಪರೀಕ್ಷೆಗಳೆಲ್ಲವುಗಳ ಉದ್ದೇಶ ಏನು ಅಂತಂದ್ರೆ, ಪ್ರಯೋಗಾರ್ಥಿ ಅಥವಾ ಸಹಾಯಾರ್ಥಿ ಅವರ ಮಾನಸಿಕ ಸ್ಥಿತಿಗತಿಗಳು, ಅವರ ಬೌದ್ಧಿಕ ಸಾಮರ್ಥ್ಯಗಳು, ಅವರ ಔದ್ಯೋಗಿಕ ಅಭಿರುಚಿಗಳು ಯಾವ ಮಟ್ಟದಲ್ಲಿವೆ ಅನ್ನೋದನ್ನ ಅಳತೆ ಮಾಡೋದು ಮತ್ತು ಅವ್ರಿಗಾಗಿ ಅವರ ಭವಿಷ್ಯದ ಜೀವನಕ್ಕಾಗಿ ಅಥವಾ ಮುಂದಿನ ಕ್ರಮಗಳಿಗಾಗಿ ಆಪ್ತ ಸಲಹೆಯನ್ನ ಅಥವಾ ಕೆಲವೊಮ್ಮೆ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥದ್ದು. ಈ ಪರೀಕ್ಷೆಗಳ ಉದ್ದೇಶಗಳು ಈಗಾಗಲೇ ಹೇಳಿದಂತೆ ವ್ಯಕ್ತಿಯಿಂದ ಮೂಲ ಮಾಹಿತಿಯನ್ನ ಪಡೆದುಕೊಳ್ಳೋದು, ಜೊತೆಗೆ ಅವರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳೋದು, ಇವುಗಳ ಜೊತೆಗೆ ಅವರಿಗೆ ಔದ್ಯೋಗಿಕವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಇದರ ಜೊತೆಗೆ ಅವರ ಭವಿಷ್ಯದ ಆಸಕ್ತಿ ಅಥವಾ ಭವಿಷ್ಯದ ಜೀವನ ಯಾವ ರೀತಿ ಆಗ್ಬೋದು ಅಂತ ಹೇಳಿ ಪ್ರಾಗುಪ್ತಿ ಅಥವಾ ಪ್ರೆಡಿಕ್ಷನ್ ಮಾಡ್ತಕ್ಕಂಥದ್ದು, ಇವೆಲ್ಲವುಗಳಿಗಾಗಿ ಈ ಪರೀಕ್ಷೆಗಳನ್ನು ಬಳಸ್ತೀವಿ. ಜೊತೆಗೆ ಪ್ರಯೋಗಾರ್ಥಿಯ ಮಾನಸಿಕ ಸ್ಥಿತಿಗತಿಗಳು ಎಂಥ ಮಟ್ಟದಲ್ಲಿವೆ ಅನ್ನೋದನ್ನ ನೋಡಿ ಅವ್ರಿಗೆ ಚಿಕಿತ್ಸೆ ಕೊಡೋದಕ್ಕೂ ಕೂಡ, ಆ ಚಿಕಿತ್ಸಾ ಮಟ್ಟಗಳನ್ನ ಅಥವಾ ಚಿಕಿತ್ಸಾ ರೀತಿಗಳನ್ನ ನಿರ್ಧರಿಸೋದಕ್ಕೂ ಕೂಡ ನಾವು ಈ ಪರೀಕ್ಷೆಗಳನ್ನ ಬಳಸ್ತೀವಿ. ಇಲ್ಲಿ ಕೊನೆಗೆ ಈ ಮನೋವೈಜ್ಞಾನಿಕ ಪರೀಕ್ಷೆಗಳ ಇತಿಮಿತಿಗಳನ್ನು ನೋಡೋದಾದ್ರೆ, ಬಹುಶಃ ಯಾವುದೋ ಒಂದು ದೇಶ ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಮನೋವೈಜ್ಞಾನಿಕ ಪರೀಕ್ಷೆಗಳು ಮತ್ತೊಂದು ದೇಶ ಅಥವಾ ಮತ್ತೊಂದು ಕಾಲ, ಮತ್ತೊಂದು ಸನ್ನಿವೇಶ ಅಥವಾ ಸ್ಥಿತಿಗತಿಗಳಿಗೆ, ಸಂಸ್ಕೃತಿಗಳಿಗೆ ಹೊಂದಲಿಕ್ಕಿಲ್ಲ. ಹೀಗಾಗಿ ಅವುಗಳನ್ನ ಕೂಲಂಕಷವಾಗಿ ಪರಿಶೀಲಿಸಿ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಸನ್ನಿವೇಶ, ನಮ್ಮ ಸಹಾಯಾರ್ಥಿಗೆ ಇದು ಎಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವವನ್ನ, ಅವರ ಸ್ವಭಾವವನ್ನ, ಅವರ ವರ್ತನೆಗಳನ್ನ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಸ್ವತಃ ಆಪ್ತ ಸಮಾಲೋಚಕ ನಿರ್ಧರಿಸಬೇಕಾಗತ್ತೆ. ಜೊತೆಗೆ ಪಾಶ್ಚಿಮಾತ್ಯರ ರೀತಿ ನೀತಿಗಳಿಗೆ ಅನುಗುಣವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ಭಾರತೀಯ ಸನ್ನಿವೇಶದಲ್ಲಿ ಮಾರ್ಪಾಟು ಮಾಡಿ ಬಳಸಬೇಕಾಗತ್ತೆ. ಹೀಗಾಗಿ ಇವುಗಳದೇ ಆಗಿರ್ತಕ್ಕಂಥ ಒಂದು ಇತಿಮಿತಿ ಇದೆ. ಆನಂತರ ಇವುಗಳಿಂದ ಬಂದಿರತಕ್ಕಂಥ ಫಲಿತಾಂಶಗಳನ್ನು ನಾವು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಅಂಕೀಕರಣ ಮಾಡ್ತಕ್ಕಂಥದ್ದು ಒಂದು ಪರೀಕ್ಷೆಯಿಂದ ಇನ್ನೊಂದು ಪರೀಕ್ಷೆಗೆ ವ್ಯತ್ಯಾಸ ಆಗ್ಬೋದು. ಅಥವಾ ಒಂದು ಕಾಲದಲ್ಲಿ ಒಬ್ಬನೇ ವ್ಯಕ್ತಿಗೆ ಮಾಡಿದಂಥ ಪರೀಕ್ಷೆ ಇನ್ನೊಂದು ಕಾಲದಲ್ಲಿ ಮಾಡಿದಾಗ ಭಿನ್ನ ಫಲಿತಾಂಶಗಳು ಬರ್ಬೋದು. ಕೆಲವೊಮ್ಮೆ ವ್ಯಕ್ತಿ ಆ ಪರೀಕ್ಷೆಗಳಲ್ಲಿ ಯಾಂತ್ರಿಕವಾಗಿ ಪ್ರತಿಕ್ರಿಯೆಗಳನ್ನು ಕೊಟ್ಟರೆ ಅಥವಾ ಅವುಗಳಿಗೆ ಆನ್ಸರ್ಗಳಿಗೆ, ಉತ್ತರಗಳಿಗೆ ಟಿಕ್ ಹಾಕ್ತಾ ಹೋದರೆ, ಅವುಗಳನ್ನು ಸರಿಯಾಗಿ ಓದಿ ಅನ್ವಯಿಸಿಕೊಂಡು ಅವುಗಳಿಗೆ ಉತ್ತರಿಸದೆ ಹೋದರೆ ಈ ಮನೋವೈಜ್ಞಾನಿಕ ಪರೀಕ್ಷೆಗಳ ಒಂದು ಉದ್ದೇಶ ಸಫಲ ಆಗೋದಿಲ್ಲ. ಹೀಗಾಗಿ ಇವುಗಳಿಗೂ ಕೂಡ ಕೆಲವೊಂದಿಷ್ಟು ಇತಿಮಿತಿಗಳಿವೆ. ಈ ಎಲ್ಲ ವಿಷಯಗಳನ್ನು ನೋಡೋದಾದ್ರೆ ಒಟ್ಟಾರೆ ಮನೋವೈಜ್ಞಾನಿಕ ಪರೀಕ್ಷೆಗಳು ವ್ಯಾಪಕವಾಗಿ ಆಪ್ತ ಸಮಾಲೋಚನೆಯಲ್ಲಿ ಬಳಸಲ್ಪಡ್ತಾವೆ ಮತ್ತು ಅವುಗಳನ್ನು ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡಿ ಅನೇಕ ಪರೀಕ್ಷೆಗಳು ಇವತ್ತು ನಮಗೆ ಅಂತರ್ಜಾಲದಲ್ಲಿ ಲಭ್ಯ ಇದೆ. ಪರೀಕ್ಷೆಗಳು ದೀರ್ಘನೂ ಇರಬಾರ್ದು, ಪರೀಕ್ಷೆಗಳು ತುಂಬ ಸಂಕ್ಷಿಪ್ತನೂ ಇರಬಾರ್ದು, ಸರಳ ಭಾಷೆಯಲ್ಲಿ ಇರಬೇಕು, ಸಹಾಯಾರ್ಥಿಗೆ ತಿಳಿಯುವಂಥ ಭಾಷೆಯಲ್ಲಿ ಇರಬೇಕು. ಹೀಗಾಗಿ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸಹಾಯಾರ್ಥಿಗೆ ಈ ಪರೀಕ್ಷೆಗಳನ್ನು ಬಳಸಿದಾಗ ಆ ಪರೀಕ್ಷೆಗಳು ಸಫಲ ಆಗ್ತವೆ. ಆಪ್ತ ಸಮಾಲೋಚನಾ ಪ್ರಕ್ರಿಯೆಯಲ್ಲಿ ಈ ಪರೀಕ್ಷೆಗಳ ಸದುಪಯೋಗ ಆಗುತ್ತೆ ಅನ್ನೋದನ್ನ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ.